ಹಾಯ್ ಹಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಮನೆ ಶಿಫ್ಟ್ ಮಾಡೋದ್ರಿಂದ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಪೋರ್ಟರ್ಸ್ ಮೂವರ್ಸಿಗೆ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿರುತ್ತೆ, ರಿವ್ಯೂ ಕೂಡ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಸ್ವಲ್ಪ ಹಾಗೇನೇ ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಇಟ್ಟಿದ್ವಿ. ಲೈಕ್ ದೊಡ್ಡ ದೊಡ್ಡ ಐಟಮ್ಸ್ ಮಾತ್ರ ಅವ್ರು ಪ್ಯಾಕ್ ಮಾಡಿಕೊಂಡ್ರು. ಲೈಕ್ ವಾಷಿಂಗ್ ಮಿಷಿನ್, ಫ್ರಿಜ್, ಡ್ರೆಸ್ಸಿಂಗ್ ಟೇಬಲ್, ದಿವಾನ್ ಕಾಟ್ ಆ ಥರ ಏನಿರುತ್ತೆ ದೊಡ್ಡ ದೊಡ್ಡ ಐಟಮ್ಸು ಅದನ್ನು ಅವರು ನೀಟಾಗಿ ಪ್ಯಾಕ್ ಮಾಡಿಕೊಂಡ್ರು. ನಾವು ಸಣ್ಣ ಪುಟ್ಟ ಲೈಕ್ ನಮ್ಮ ಡ್ರೆಸ್ಸಸ್ಸು ಆ ಥರದ್ದೆಲ್ಲ ನಾವು ಚಿಕ್ಕ ಚಿಕ್ಕ ಐಟಮ್ಸು ಅಡುಗೆ ಮನೆ ಐಟಮ್ಸ್ನೆಲ್ಲ ಒಂದು ಮೂಟೆಗೆ ಹಾಕ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಲೈಕ್ ಆನ್ಲೈನಲ್ಲಿ ಬುಕ್ ಮಾಡಬೇಕಾದ್ರೆ ಅವರೇ ಬಂದು ಪ್ಯಾಕ್ ಮಾಡ್ಕೋತಾರೆ ಅಂತ. ಬಟ್ ನಮಗೆ ಟೈಮ್ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇ ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ವಿ. ತುಂಬ ಸ್ಮೂತಾಗಿ ನಮ್ಮದು ಶಿಫ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಲೈಕ್ ಪ್ಯಾಕಿಂಗ್ ಕೂಡ ಆಗಲಿ ಏನೇ ಆದ್ರೂ ವಾಷಿಂಗ್ ಮಿಷಿನಿಗೆ ಮತ್ತು ಡ್ರೆಸ್ಸಿಂಗ್ ಟೇಬಲಿಗೆ ಏನೇನು ಹಾಕಬೇಕಿತ್ತು ಲೈಕ್ ಬಟ್ಟೆ ಎಲ್ಲ ಸುತ್ತಿ ಅದಕ್ಕೆ ಪೇಪರ್ಸ್ ಎಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿದ್ರು. ನೆಕ್ಸ್ಟ್ ನೀವೇನಾದರೂ ಮನಿ ಶಿಫ್ಟಿಂಗ್ ಮಾಡೋದಾಗಿದ್ದರೆ ಪೋರ್ಟರ್ ವೆಬ್ಸೈಟಿಗೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ಪ್ರಕಾರ ಅವರು ಅಮೌಂಟ್ ಲೈಕ್ ಕಿಲೋಮೀಟರ್ಸ್ ಪ್ರಕಾರ ಅವರು ಹೇಳ್ತಾರೆ ಎಷ್ಟು ಅಮೌಂಟ್ ಅಂತ ಎಲ್ಲ. ಈವನ್ ಇವರು ದೊಡ್ಡ ದೊಡ್ಡ ಐಟಮ್ಸ್ನೆಲ್ಲ ಸಣ್ಣ ಜಾಗದಲ್ಲಿ ಕೂಡ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಅಂದರೆ ಕೂಲಾಗಿ ತೊಗೊಂಡು ಹೋಗ್ತಾರೆ, ಏನೂ ತೊಂದರೆ ಆಗ್ದಂಗೆ, ಏನೂ ಡ್ಯಾಮೇಜ್ ಆಗ್ದಲೇ ಇರೋ ಥರ. ನಮ್ಮಲ್ಲಿ ಏನೇ ಡ್ಯಾಮೇಜ್ ಇದ್ರೂ ಫಸ್ಟೇ ಅವರು ಹೇಳಿರ್ತಾರೆ ಈ ಥರ ಇದೆ ಡ್ಯಾಮೇಜು, ನಮ್ಮ ಮೇಲೆ ಬರಲ್ಲ ಅಂತ ಹೇಳ್ಬಿಟ್ಟು. ನಮ್ಮದು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಮನೆ ಅವ್ರೇನು ಮಾಡಿದ್ರು ಫಸ್ಟು ಎಲ್ಲ ಕೆಳಗಡೆ ಇಳಿಸ್ಕೊಂಡು ಶಿಫ್ಟ್ ಮಾಡಿಕೊಂಡ್ರು, ಆಮೇಲೆ ವೆಹಿಕಲ್ಗೆ ಹಾಕ್ಕೊಂಡ್ರು. ಬಿಕಾಸ್ ನೀವೇ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ, ಎಲ್ಲ ಶಿಫ್ಟಿಂಗ್ ಕೂಡ ನೀಟಾಗೆ ಮಾಡ್ತಾಯಿದ್ದಾರೆ, ಏನೂ ತೊಂದರೆ ಇಲ್ಲ. ಇವರು ಪ್ಯಾಕಿಂಗಲ್ಲಿ ಅಮೌಂಟ್ ಕೂಡ ಹಾಗೇನೇ ಲೈಕ್ ವರ್ತ್ ಇದೆ. ಅವರು ಪ್ಯಾಕಿಂಗ್ ಮಾಡೋದೇ ಆಗಿರಲಿ, ಅವರು ಶಿಫ್ಟ್ ಮಾಡಾದಮೇಲೆ ಮತ್ತೆ ಯಾವ ಐಟಮ್ ಎಲ್ಲಿ ಜೋಡಿಸ್ಬೇಕು ಅದೆಲ್ಲನೂ ಕೂಡ ಅಚ್ಚುಕಟ್ಟಾಗಿ ಜೋಡಿಸ್ಕೊಡ್ತಾರೆ. ಇವನ್ ನಮ್ಮ ಹತ್ರ 2 ವೆಹಿಕಲ್ಸ್ ಇತ್ತು, ಆ್ಯಕ್ಟಿವಾ ಒಂದು ಆಮೇಲೆ FZ ಒಂದು, ಎರಡೂ ಕೂಡ ನಾವು ವೆಹಿಕಲ್ಗೆ ಹಾಕಬೇಕು ಅಂತಲೇ ಇದ್ದಿತ್ತು. ಸೊ ಅದನ್ನು ಕೂಡ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಂಡು ಶಿಫ್ಟ್ ಮಾಡಿದ್ರು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಶಿಫ್ಟಿಂಗ್ ಆದಮೇಲೆ ಎಲ್ಲ ಪ್ಯಾಕಿಂಗ್ ಆದಮೇಲೆ ಶಿಫ್ಟಿಂಗ್ ಆಗೋ ಹತ್ರ ನಾವಿರಲಿಲ್ಲ, ಸೊ ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು, ಶಿಫ್ಟಿಂಗು ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಟೈಮ್ ನೀವೇನಾದರೂ ಶಿಫ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಮೂವರ್ಸ್ ಪ್ಯಾಕರ್ಸಿಗೆನೇ ಆನ್ಲೈನ್ ಬುಕ್ಕಿಂಗ್ ಮಾಡಿ. ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಅಂದರೆ ಅವರು ನಾವು ಹೇಳ್ದಂಗೆ ಕೇಳ್ತಾರೆ, ಹಾಗೆಯೇ ಅವರು ಒಂದು ಐಟಮ್ಗೂ ಕೂಡ ನಾವು ಇದು ಹೆಲ್ಪ್ ಮಾಡಿ ಅದು ಹೆಲ್ಪ್ ಮಾಡಿ ಅಂತ ಒಂಚೂರು ಕೇಳೋದಿಲ್ಲ, ಅವರೇ ಮಾಡ್ಕೋತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಕೂಡ ಮಾಡಿ.